ಆಪರ್ಚುನಿಟಿಗಳು ಮಿಸ್ ಆದ ಹೆಂಗಿತ್ತು ಮೈಂಡ್ ಸೆಟ್? ನನಗೆ ಈಗಲೂ ಕೆಲವು ಇದು ಮರೆಯೋಕ್ಕಾಗಲ್ಲ. ಸೊ ಹಿಂಗೆ ಒಂದು ಕಾರ್ಪೊರೇಟ್ ಶೋ ಮಾಡ್ತಿರ್ಬೇಕಾದ್ರೆ ನಾನು ಇಷ್ಟು ಗಡ್ಡ ಬಿಟ್ಟು ಹೋಗಿದ್ದೆ. ಅವಾಗಲೇ KGF ಅದಕ್ಕೆ ಮುಂಚೆನೆ. ಸೊ ಫುಲ್ ಗಡ್ಡ ಬಿಟ್ಟಿದ್ದೆ. ಕಾರ್ಪೊರೇಟ್ ಶೋ ಅಲ್ಲ ಅಂದ್ರೆ ಅವ್ರದ್ದೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆಕ್ಟರ್ಸ್ ಹೂ ಆರ್ ಕಮಿಂಗ್ ಫಾರ್ ದ ಕಾರ್ಪೊರೇಟ್ ಶೋ ಕ್ಯಾನ್ ಲುಕ್ ಎನಿ ವಿಚ್ ವೇ. They are not employees. ಅಂದ್ರೆ ನನಗೆ ಇಲ್ದಿರೋ ಒಂದು ಸಡನ್ ಆಗಿ ಯೋಚನೆ ಬಂತು, ಇಲ್ಲ ತುಂಬಾ ಕೆಟ್ಟದಾಗ ಕಾಣಿಸ್ತೀನಿ, ನಾನು ಒಳ್ಳೆ ರೌಡಿಗಳ ತರ ಕಾಣಿಸ್ತೀನಿ ಅಂತ ನನ್ನ ಅನಿಸಿಕೆಯಲ್ಲಿ ಕ್ಲೀನ್ ಶೇವ್ ಮಾಡ್ಬಿಟ್ಟೆ. ಆಮೇಲೆ ಎಷ್ಟು ತಿಂಗಳು ಫಸ್ಟ್ ಅದು ಆಲ್ಮೋಸ್ಟ್ ಒಂದು ವರ್ಷ ಬಿಟ್ಬಿಟ್ಟಿದ್ದೆ. ನಮ್ದೊಂದು ಕಥೆಗೆ ಹಂಗೆ ಬೇಕು, ಫುಲ್ ಗಡ್ಡ ಇರಬೇಕು, ಬೆಳೆಸು ಅಂದಿದ್ದ ಡೈರೆಕ್ಟ್. ಸರಿ ಬಿಟ್ಟಿದ್ದೆ ಒಂದು ತಿಂಗಳು. ಆಮೇಲೆ ಅದು ಶೋ ಬಂತು. ಆಮೇಲೆ ವಾರಸ್ದಾರ ಕೂಡ ಓಕೆ ಆಗ್ಬಿಟ್ಟಿತ್ತು. ಅವತ್ತು ಸಂಜೆ ನಾನು ಚಿಕ್ಕಮಂಗ್ಳೂರಿಗೆ ಹೊರಬೇಕಿತ್ತು. ಸೊ ಬೆಳಿಗ್ಗೆ ಕಾರ್ಪೊರೇಟ್ ಶೋ, ಎನಿವೇ ಸಂಜೆ ಹೋಗ್ಬೇಕು. ಆಮೇಲೆ ಇಲ್ಲೂ ಚೆನ್ನಾಗಿರಲ್ಲ ಅಂತ ಹೇಳಿ ನೀಟಾಗಿ ಶೇವ್ ಮಾಡಿಬಿಟ್ಟು ವೈಟ್ ಫೀಲ್ಡ್ಗೆ ಗಾಡಿ ಕ್ಯಾಬ್ ಹತ್ತಿದೆ. 7 ಗಂಟೆಗೆ ಶೇವ್ ಮಾಡಿದೆ. 8 ಗಂಟೆಗೆ ಕಾಲ್ ಬಂತು. ವಿಜೇತ್ ಅಂತ ಸುನಿ ಸರ್ ಅಸೋಸಿಯೇಟ್. ಸುನಿ ಸರ್ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕಂತ ಕಾಲ್ ಮಾಡ್ತಾರೆ. ಸರಿ ಸರ್ ಹೇಳೋರು, ಈ ಥರದೊಂದು ಪ್ರಾಜೆಕ್ಟು, ಡಬಲ್ ಹೀರೋ ಪ್ರಾಜೆಕ್ಟು, ಒಂದು ರೋಲ್ ನೀವೇ ಮಾಡಬೇಕು ಅಂತ ನನಗೆ ತುಂಬ ಇದೆ, ನೀವು ಮಾಡ್ತೀರಾ? ದಿಸ್ ಇಸ್ ಬಿಫೋರ್ ಬಜಾರ್ ಆರ್ ಆಫ್ಟರ್? ದಿಸ್ ಇಸ್ ಬಿಫೋರ್ ಬಜಾರ್. ಸೊ ಆಪರೇಷನ್ ಅಲ್ಮೇಲಮ್ಮಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಅದೊಂದು ಟ್ರ್ಯಾಕ್ ಎಡಿಟ್ ಆಗೋಯ್ತು, ಕಂಪ್ಲೀಟ್ ಎಡಿಟ್ ಆಗೋಯ್ತು ನನ್ನ ಪೋರ್ಷನ್. ಬಟ್ ಅವ್ರು ಅವಾಗ ನೋಡಿದ್ರಲ್ಲ, ಸೊ ಹೀ ಪ್ರಾಬಬ್ಲಿ ವಾಸ್ ಇಂಪ್ರೆಸ್ಡ್. ಸೊ ಅವಾಗ ಅವರು ಕರೆದು ಈ ಥರದೊಂದು ಅಂತ ಓಕೆ ಸರ್ ಅಂದೆ. ಆಮೇಲೆ ಸಡನ್ ನೆನಪಾಯ್ತು, ಹೌದು ಕ್ಲೀನ್ ಶೇವ್ ಮಾಡಿದ್ರಲ್ಲ ಸರ್, ಕರೆಂಟ್ ಲುಕ್ ಫೋಟೋಸ್ ಕಳಿಸಿ ಅಂದರು. ಕ್ಲೀನ್ ಶೇವ್ ಒಂದು ಫೋಟೋ ಕಳಿಸ್ತಾರೆ. ಸರ್ ಈಗಷ್ಟೊಂದು ಸ್ವಲ್ಪ ಮುಂಚೆ ಶೇವ್ ಮಾಡಿದೆ. ಅಯ್ಯಯ್ಯೋ ನನಗೆ ವಿತ್ ಗಡ್ಡ ಬೇಕು ಸರ್, ನಂಗೆ 1 ತಿಂಗಳು ಟೈಮ್ ಕೊಡಿ, ನಾನು ಸೀರಿಯಲ್ಗೆ ಹೋಗ್ತಾ ಇದ್ದೀನಿ, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಒಂದೇ 1 ತಿಂಗಳು ಟೈಮ್ ಕೊಡಿ, ನಾನು ಗಡ್ಡ ಬೆಳೆಸ್ಕೊಂಡ್ಬರ್ತೀನಿ ಅಂದರೆ. ಇಲ್ಲ ನಂಗೆ 4 ದಿನದಲ್ಲಿ ಶೂಟ್ ಹೋಗಬೇಕು. ಸೊ ಅದೊಂದು ಮಿಸ್ ಮಾಡ್ಕೊಂಡಿದ್ದಿದೆಯಲ್ಲ ನನಗೆ ಈಗಲೂ ಕಾಡುತ್ತೆ. ಆಗಲೇ ಹೀರೋ ಆಗ್ಬಿಡ್ಬೋದಿತ್ತಲ್ಲ.